ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಪಬ್ಲಿಕ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಈ ವಿಡಿಯೋದಲ್ಲಿ ಕರ್ನಾಟಕ SSLC ರಿಸಲ್ಟ್ 2020 ಇದನ್ನು ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೇನು ಇಷ್ಟರಲ್ಲಿಯೇ SSLC ಫಲಿತಾಂಶ ಪ್ರಕಟವಾಗಲಿದೆ. ಪರೀಕ್ಷೆ ಬರೆದಿರುವ ಎಲ್ಲರಿಗೂ ಸಹ ನಾನು ಶುಭ ಹಾರೈಸುತ್ತೇನೆ. ಬನ್ನಿ SSLC ಎಕ್ಸಾಮ್ನ ರಿಸಲ್ಟ್ ಯಾವ ರೀತಿ ತಿಳ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಈಗ ನೋಡೋಣ. SSLC ರಿಸಲ್ಟ್ ತಿಳ್ಕೊಳ್ಳೋದಕ್ಕಾಗಿ ಅಫಿಷಿಯಲ್ ಆಗಿ 2 ವೆಬ್ಸೈಟ್ಗಳಿವೆ. ಅದರ ಡೀಟೇಲ್ಸನ್ನು ಇಲ್ಲಿ ನೋಡೋಣ. ಒಂದನೇದಾಗಿ www.karesults.nic.in. ಎರಡನೇ ವೆಬ್ಸೈಟ್ KSEEB.kar.nic.in. ಈ 2 ವೆಬ್ಸೈಟ್ ಲಿಂಕ್ಗಳಲ್ಲಿ ಸಹ ನಾವು SSLC ರಿಸಲ್ಟನ್ನು ನೋಡಬಹುದು. ಬನ್ನಿ ಈಗ SSLC ಎಕ್ಸಾಮನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನೋಡೋದನ್ನು ತಿಳ್ಕೊಳ್ಳೋಣ. ಸ್ಟೆಪ್ 1, ವಿಸಿಟ್ ಅಫಿಷಿಯಲ್ ವೆಬ್ಸೈಟ್. ನಾನು ತಿಳಿಸಿರುವಂಥ ಅಫಿಷಿಯಲ್ ವೆಬ್ಸೈಟನ್ನು ಮೊದಲು ಓಪನ್ ಮಾಡಬೇಕಾಗುತ್ತೆ. ನಂತರ ಸ್ಟೆಪ್ 2, ಫೈಂಡ್ ಡೈರೆಕ್ಟ್ ಲಿಂಕ್ ಫಾರ್ SSLC ರಿಸಲ್ಟ್ಸ್ 2020 ಕರ್ನಾಟಕ ಬೋರ್ಡ್. ಅದರಲ್ಲಿರುವಂಥ ಡೈರೆಕ್ಟ್ ಲಿಂಕನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಟೆಪ್ 3, ಇನ್ಪುಟ್ ಯುವರ್ ಎಕ್ಸಾಮ್ ರೋಲ್ ನಂಬರ್ ಆ್ಯಂಡ್ ಅದರ್ ಡೀಟೇಲ್ಸ್ ಆಸ್ಕ್ಡ್ ಆನ್ ದ ಪೇಜ್. ಅಂದರೆ ನಿಮ್ಮ ಹಾಲ್ ಟಿಕೆಟಲ್ಲಿರುವಂತಹ ರೋಲ್ ನಂಬರನ್ನು ಅದರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ಅದರಲ್ಲಿ ಏನು ಇನ್ಫಾರ್ಮೇಷನ್ ಕೇಳ್ತಾರೋ ಅದನ್ನು ಸಹ ನಾವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಟೆಪ್ 4, ವೆರಿಫೈ ದ ಡೀಟೇಲ್ಸ್ ಅಗೇನೆಸ್ಟ್ ಯುವರ್ ಹಾಲ್ ಟಿಕೆಟ್ ಆ್ಯಂಡ್ ಸಬ್ಮಿಟ್ ದೆಮ್ ಆನ್ ದ ವೆಬ್ಸೈಟ್. ನೀವು ಎಂಟ್ರಿ ಮಾಡಿರುವಂಥ ಮಾಹಿತಿ ಸರಿಯಾಗಿದೆಯೇ ಅಥವಾ ಇಲ್ಲವೇ ಅನ್ನೋದನ್ನು ನೀವು ಒಮ್ಮೆ ವೆರಿಫೈ ಮಾಡ್ಕೋಬೇಕು. ನಂತರ ಸಬ್ಮಿಟ್ ಬಟನನ್ನು ಒತ್ತಬೇಕಾಗುತ್ತೆ. ಸ್ಟೆಪ್ 5, ಯುವರ್ SSLC ರಿಸಲ್ಟ್ 2020 ಸ್ಕೋರ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್. ನೀವು ಸಬ್ಮಿಟ್ ಕೊಟ್ಟ ನಂತರ SSLC ಎಕ್ಸಾಮಲ್ಲಿ ನೀವು ಸ್ಕೋರ್ ಮಾಡಿರುವಂತಹ ಅಂಕಗಳು ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ಸ್ಟೆಪ್ 6, ಡೌನ್ಲೋಡ್ PDF ಸಾಫ್ಟ್ ಕಾಪಿ ಆರ್ ಟೇಕ್ ಪ್ರಿಂಟ್ಔಟ್ ಫಾರ್ ಫ್ಯೂಚರ್ ರೆಫರೆನ್ಸ್. ನಾವಿಲ್ಲಿ PDF ಅಲ್ಲಿ ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಂತರ ಅದನ್ನು ಪ್ರಿಂಟ್ಔಟ್ ತೊಗೊಳ್ಬೋದು. ಈ ರೀತಿಯಾಗಿ ನಾವು SSLC ಎಕ್ಸಾಮ್ನ ರಿಸಲ್ಟನ್ನು ಈಸಿಯಾಗಿ ಮೊಬೈಲ್ನಲ್ಲಿ ನೋಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. SSLC ಎಕ್ಸಾಮ್ ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ನಾನು ಶುಭ